ಬಸ್ ಪ್ರಯಾಣಿಕರಿಗೆ ಹೊರೆ ಅನಿಸುವಂತಹ ನಿರ್ಧಾರವನ್ನ ಸರ್ಕಾರ ಈಗಾಗಲೇ ಕೈಗೊಂಡು ಅದು ಜಾರಿ ಕೂಡ ಬರ್ತಾ ಇದೆ ಇವತ್ತಿನಿಂದ. 15% ದರ ಏರಿಕೆಯನ್ನ ಮಾಡಿ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಸಹಜವಾಗಿ ಇದರಿಂದ ಬಸ್ ಪ್ರಯಾಣಿಕರಿಗೆ, ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಬಸ್ ಹತ್ತೋಕ್ಕೂ ಮುಂಚೆ ನಿಮ್ಮ ಜೇಬಲ್ಲಿ ಎಕ್ಸ್ಟ್ರಾ ದುಡ್ಡನ್ನ ಆಯಾ ರೂಟ್ಗಳಿಗೆ ತಕ್ಕಂತೆ ಇಟ್ಕೊಳ್ಳಿ ಅನಿವಾರ್ಯ ಆಯಿತು. ಇವತ್ತಿನಿಂದ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ಬಲು ದುಬಾರಿ ಆಗುತ್ತೆ. ಮಧ್ಯರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ಟಿಕೆಟ್ ದರ ಏರಿಕೆಯಾಗಿದೆ. 15% ಬಸ್ ಟಿಕೆಟ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ದರ ಏರಿಕೆಯ ಬರೆ ಸಾರ್ವಜನಿಕರಿಗೆ ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಸೊ ಇದರಿಂದ ಜನ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ? ಆಕ್ರೋಶ ಇದೆಯಾ ಅಥವಾ ಲಾಜಿಕಲ್ ಆಗಿ ಸರ್ಕಾರ ಏರಿಕೆ ಮಾಡಿದೆ ಬಿಡಿ ಅಂತ ಹೇಳ್ತಾ ಇದ್ದಾರಾ? ಏನು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಬೆಳಗಿನಿಂದ ಕೂಡ ಮಾಡ್ತಾ ಇದೆ. ಅದರ ಮುಂದುವರೆದ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ. ಜೊತೆಗೆ ಯಾವ್ಯಾವ ರೂಟಲ್ಲಿ ಯಾವ್ಯಾವ ರೀತಿ ಏರಿಕೆ ಆಗಿದೆ, ಏನು ಚೇಂಜಸ್ಸು, ಅದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಿಮಗೆ. 15% ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಅವ್ರು ಕೊಟ್ಟಂತಹ ರೀಸನು ಕಳೆದ 10 ವರ್ಷದಿಂದ BMTC ರೇಟ್ ಹೈಕ್ ಮಾಡಿರಲಿಲ್ಲ, ಅನಿವಾರ್ಯ ಅದು. ಯಾಕಂದರೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಬೇಕು, ಡೀಸೆಲ್ಗೆ ದುಡ್ಡು ಎತ್ತಿಡಬೇಕು, ಮತ್ತು ಮಾಡಿರುವಂತಹ ಸಾಲವನ್ನು ತೀರಿಸಬೇಕು, PF ದುಡ್ಡು ಎತ್ತಿಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಅನಿವಾರ್ಯ ಅಂತ ಹೇಳಿದ್ರು, ಒಪ್ಕೊಳ್ಳೋಣ. ಆದರೆ 2023ರಲ್ಲಿ ನೀವು ಹೇಳಿದ್ದೇನು, ಈಗ 25ರಲ್ಲಿ ಕೊಟ್ಟಿರೋದೇನು ಅಂತ ಜನರ ಪ್ರಶ್ನೆ ಇರೋದು. ಒಂದು ವರ್ಗಕ್ಕೆ ಫ್ರೀ ಕೊಟ್ಟು ಉಳಿದವರಿಂದ ಕಿತ್ಕೊಳ್ಳೋ ಕೆಲಸ ಆಗ್ತಾ ಇದೆಯಾ? ಇದು ಜನರ ಪ್ರಶ್ನೆ. ಇನ್ಫ್ಲೇಷನ್ನು ಅಂತ ಕಾರಣ ಕೊಡ್ತಾ ಇದ್ದೀರಾ, ಕರೆಕ್ಟು. ಹಣದುಬ್ಬರ ಆದಾಗ ಹೈಕ್ ಮಾಡಬೇಕಾಗಿರೋದು ವಾಸ್ತವ, ಒಪ್ಪಿಕೊಳ್ಳೋಣ. ಬಟ್ ನಿಮ್ಮ ವಾಗ್ದಾನಗಳು ಎಲ್ಲಿ ಹೋಯಿತು ಅನ್ನೋದು ಜನರ ಪ್ರಶ್ನೆ. ಜನ ಗೊಣಕ್ಕೊಂಡು ಬೈಕೊಂಡು ನೊಂದ್ಕೊಂಡೇ ಈಗ ದುಡ್ಡನ್ನು ಕೊಡಬೇಕಾದಂತಹ ಸ್ಥಿತಿ. ಸೊ ಆಲ್ರೆಡಿ KSRTC ಇರ್ಬೋದು ಅಥವಾ ಉಳಿದ ನಿಗಮಗಳಿರ್ಬೋದು ಪರಿಷ್ಕೃತ ದರವನ್ನು ಜಾರಿ ಮಾಡಿ ನೋಟಿಸ್ಗಳನ್ನು ಕೂಡ, ಸುತ್ತೋಲೆಗಳನ್ನು ಕೂಡ ಹೊರಡಿಸಲಾಗಿದೆ. ಅಂದರೆ ಆಯಾ ಡಿಪೋಗೆ ಸಂಬಂಧಪಟ್ಟಂತೆ, ಸ್ಟೇಜ್ಗಳಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡು, ಸ್ಟಾಪ್ಗಳಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡು ರೇಟನ್ನು ಅಲ್ಲಿ ಪರಿಷ್ಕರಣೆ ಮಾಡಿರೋದು. ಸೊ ಜನ ಬೆಳಗ್ಗೆಯಿಂದ ಕೂಡ ಬರ್ತಿರ್ತಾರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀವಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಸುನಿಲ್, ಜೊತೆಗೆ ತುಮಕೂರಿನಿಂದ ಮಂಜುನಾಥ್ ರೆಡಿ ಇದ್ದಾರೆ. ಮೊದಲನೇದಾಗಿ ಸುನಿಲ್ ಹತ್ರ ಮಾಹಿತಿ ಪಡ್ಕೊಳ್ತೀನಿ. ಸುನಿಲ್, ಹುಬ್ಬಳ್ಳಿ ಜನ ಏನು ಹೇಳ್ತಾ ಇದ್ದಾರೆ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ? ಆಕ್ರೋಶ ಇದೆಯಾ ಅಥವಾ ಇಲ್ಲ ಬಿಡಿ ಲಾಜಿಕಲ್ಲು, ಸರ್ಕಾರ ನಡೆಸಬೇಕಾದ್ರೆ ರೇಟ್ ಹೈಕ್ ಮಾಡಲೇಬೇಕು ಅಂತ ಮನಸ್ಥಿತಿನ? ಏನು ಹೇಳ್ತಾ ಇದ್ದಾರೆ ಜನರನ್ನು ಮಾತಾಡಿಸಿದಾಗ? ಸಾಧ್ಯ ಆದರೆ ಒಂದಷ್ಟು ಜನರನ್ನು ಅಲ್ಲೂ ಕೂಡ ಮಾತಾಡಿಸಿ. ಸಹಜವಾಗಿ ಜನರಲ್ಲಿ ಆಕ್ರೋಶ ಹೊರ ಆಗ್ತಾ ಇರುವಂಥದ್ದು. ಯಾಕಂದರೆ ಗಂಡ ಹೆಂಡತಿ ಪ್ರಯಾಣ ಮಾಡುವಾಗ ಗಂಡನ ಜೇಬಿನಿಂದ ಕಸಿದು ಹೆಂಡತಿಗೆ ಫ್ರೀ ಕೊಡೋದು ಯಾವ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿನ ಹುಬ್ಬಳ್ಳಿ ಜನರ ಒಂದು ಆಕ್ರೋಶ. ವಿಶೇಷವಾಗಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಕೇಂದ್ರ ಸ್ಥಾನವು ಇಲ್ಲಿರೋದ್ರಿಂದ ಈಗಾಗಲೇ ಹುಬ್ಬಳ್ಳಿ ಕೇಂದ್ರವಾಗಿಟ್ಟುಕೊಂಡು ವಿವಿಧ ಕಡೆ ತೆರಳುವಂತಹ ಒಂದು ಬಸ್ಗಳ ದರಗಳನ್ನು ಏರಿಕೆ ಮಾಡಿರುವಂಥದ್ದು. ನಾನೀಗ ಹೊಸೂರು ಬಸ್ ನಿಲ್ದಾಣದಲ್ಲಿ ಇರುವಂಥದ್ದು, ಹೊಸ ಬಸ್ ನಿಲ್ದಾಣದಲ್ಲಿ ಇರುವಂಥದ್ದು. ಸೊ ಎಲ್ಲ ವಿಚಾರಗಳನ್ನು ನಾವು ಇಲ್ಲಿ ನೋಡ್ತಾ ಹೋದರೆ, ಮೊದಲನೇದಾಗಿ ಒಂದು ಪ್ರಮುಖವಾಗಿ ಇಲ್ಲಿನ ಜನರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ತಾವು ಎಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ? ದಾಂಡೇಲಿಗೆ ಹೋಗ್ತಾರೆ ಸರ್. ದಾಂಡೇಲಿಗೆ ಹೋಗ್ತಾ ಇದ್ದೀರಿ. ಈಗ ಒಂದು ಕಡೆ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾ ಇದ್ದಾರೆ, ಸಂತೋಷದ ವಿಚಾರ. ಆದರೆ ಅದನ್ನು ಈಗ ಬಸ್ ದರ ಏರಿಕೆ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ತುಂಬ ತಪ್ಪು ಅಂತ ಹೇಳ್ಕೊಳ್ತೀವಿ ಸರ್. ನಮಗೆ ಇವರು ಒಂದು ಕಡೆ ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಫ್ರೀ ಅಂತ ಕೊಡ್ತಾರೆ, ಅದನ್ನೇ ಗಂಡಸ್ರ ಹತ್ರ ಇದು ಮಾಡ್ಕೊತಾರೆ. ಮತ್ತು ಈ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸಂಕ್ರಾಂತಿ ಹಬ್ಬಕ್ಕೆ ಹಾಲಿನ ದರನೂ ಕೂಡ ಏರಿಸಿದ್ದಾರೆ. ಸೊ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣೆ ಥರ ಮಾಡ್ತಿದ್ದಾರೆ ಈ ಸರ್ಕಾರದವರು. ಇಲ್ಲೊಂದಿಷ್ಟು ಜನ ಯುವಕರು ಇರುವಂಥದ್ದು. ಸರ್, ನೀವು ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀರಿ? ನಾವು ದಾಂಡೇಲಿಗೆ. ನೀವು ದಾಂಡೇಲಿಗೆ ಹೋಗ್ತಾ ಇದ್ದೀರಿ. ಸರ್, ಒಂದು ಕಡೆ ಈಗ ಒಂದು ಫ್ಯಾಮಿಲಿ, ಒಂದು ಕುಟುಂಬ ಪ್ರಯಾಣ ಮಾಡ್ತಿದೆ ಅಂದರೆ ಬಸ್ಸಲ್ಲಿ ಈಗ ಹೆಣ್ಮಕ್ಳಿಗೆಲ್ಲ ಫ್ರೀ, ಗಂಡು ಮಕ್ಕಳಿಗೆಲ್ಲ ಟಿಕೆಟ್. ಆದರೆ ಇಲ್ಲಿಂದನೇ ಕಸಿದು ಅವರಿಗೆ ಕೊಡ್ತಾ ಇರುವಂಥ ಪ್ರಯತ್ನ ಆಗ್ತಿದೆ ಸರ್ಕಾರದಿಂದ. ಆ ಥರನೇ ಆಗೋದು. ಈಗ ಅಂತಂದರೆ ನಮ್ಮದು ಫ್ಯಾಮಿಲಿಗೆ ಅವ್ರಿಗೂ ನಾವು ಏನಂದರೆ ಈಗ ಫ್ರೀಯಾಗಿ ಹೋಗೋದು, ಅವರು ಟಿಕೆಟ್ ಹಾಕೊಂಡಂಗೆ ಹೋದಂಗೆ ಆಯಿತು, ಜೊತೆ ಹೋದಂಗೆ. ಸರ್, ಕರ್ನಾಟಕ ಸರ್ಕಾರ ಸರ್ ಐದು ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಸೊ ಈ ಗ್ಯಾರಂಟಿಗಳನ್ನು ತೂಗಿಸಲು ರಾಜ್ಯ ಸರ್ಕಾರ ಎಲ್ಲೊಂದು ಕಡೆ ದಿವಾಳಿ ಆಗ್ತಿದೆ, ಈ ರೀತಿಯಾಗಿ ದರಗಳನ್ನು ಏರಿಕೆ ಮಾಡ್ತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ತಾವೇನು ಹೇಳ್ತೀರಿ ಸರ್? ಈ ಕರ್ನಾಟಕ ಮೊದಲೇ ದಿವಾಳಿ ಆಗಿ ಹೋಗೈತಿ, ಆಗುತ್ತಾ ಐತೆ. ಯಾಕೆ ಹೆಣ್ಮಕ್ಳೆಲ್ಲ ಫ್ರೀ ಕೊಟ್ಟಾರೆ, ಗಂಡು ಮಕ್ಳು ನಾವು ಓಟ್ ಹಾಕಂಗಿಲ್ಲ.
ಗಂಡ್ಮಕ್ಳು ಕೆಲಸ ಮಾಡೋದಲ್ಲ ಅಲ್ಲಿ ಹೆಣ್ಮಕ್ಳು ಕೊಡ್ಕೊಂತಾರೆ. ಗಂಡ್ಮಕ್ಳು ಏನು ಮಾಡ್ಬೇಕು? ಈಗ ಗಂಡ್ಮಕ್ಳು ಹೆಣ್ಮಕ್ಳು ಕೈ ಸಿಗ್ತಾ ಇಲ್ಲ ಈಗ. ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಎಲ್ಲಿದೆ ಏನಿದೆ ಫೋನ್ ಮಾಡ್ತಾರೆ ಗಂಡ್ಮಕ್ಳು ದುಡ್ಡು ಬಂದು ಮನ್ಯಾಗ ಏನು ಮಾಡ್ಬೇಕು? ಯಾರು ಮಾಡಾಕ್ಬೇಕು? ಹೌದಲ್ರಿ, ದರಗಳು ಏರಿಕೆ ಆಗ್ತಾ ಇದೆ, ಸಂಬಳಗಳು ಹೆಚ್ಚಿಗೆ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಈ KSRTC ಕೇಳಿ ಅವ್ರಿಗೆ ಬರೋಬ್ಬರಿ ಸಂಬಳ ಬರ್ತಾ ಇಲ್ಲ. ಮನೆ ಸ್ಟ್ರೈಕ್ ಮಾಡ್ತಾ ಇದ್ರೆ ಮತ್ತೆ ವಾಪಸ್ ತಗೊಂಡ್ರು ಅವರು. ಮತ್ತು ಅವ್ರು ಸಂಬಳ ಕೊಡ್ತಾ ಇದ್ರು ಅವರು. ಈ ಗಂಡ್ಮಕ್ಳೆಲ್ಲ ಹೆಣ್ಮಕ್ಳು ಫ್ರೀ ಮಾಡ್ಕೊಂತ ಹೋಗ್ಬಿಟ್ಟಲ್ಲ ಅದು. ಮತ್ತು ಗಂಡ್ಮಕ್ಳು ಏನು ಮಾಡ್ಬೇಕು? ಹೌದಲ್ರಿ, ಇಷ್ಟೇ ಮೇಡಮ್. ಈಗ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾ ಇದ್ದಾರೆ, ಈಗ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾ ಇದ್ದಾರೆ, ಗಂಡ್ಮಕ್ಳಿಗೆ ಯಾಕೆ ಈ ಬರೆ ಅನ್ನೋದು ಕುಟುಂಬಸ್ಥರ ಅಥವಾ ಯಜಮಾನರ ಮಾತು. ತಾವೇನು ಹೇಳ್ತೀರಿ ಮೇಡಮ್? ಸರ್, ಇದು ಆ್ಯಕ್ಚುಲಿ ನ್ಯಾಯ ಅಲ್ಲಲ್ಲ. ಅವರು ಆ್ಯಕ್ಚುಲಿ ಇಬ್ಬರಿಗೂ ಸಮಾನ ಹಕ್ಕು ಕೊಡಬೇಕಲ್ಲ. ಹೆಣ್ಮಕ್ಳಿಗೆ ಅಷ್ಟು ನಾನೇನು ಹೆಣ್ಮಕ್ಳು ಅಂತ ಹೇಳಿ ನಾನು ಅವ್ರ ಸಪೋರ್ಟ್ ತೊಗೊಳೋದಿಲ್ಲ. ಆ್ಯಕ್ಚುಲಿ ಗಂಡ್ಮಕ್ಳಿಗೂ ಸಮಾನವಾದ ಹಕ್ಕು ಕೊಡಬೇಕು. ಅವರು ಇದಾರಲ್ಲ ಇದರಲ್ಲಿ. ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಮೇನ್ ಅವರೇ ಸ್ತಂಭ ಇದ್ದಂಗಲ್ಲ. ಅವ್ರಿಗೂ ಮೇನ್ ಅದರಲ್ಲಿ ಅರ್ಧ ಹಕ್ಕು ಅವ್ರಿಗೆ ಕೊಡಬೇಕು. ಓಟ್ ಅವರು ಹಾಕ್ತಾರಲ್ಲ, ಇವರು ಅಷ್ಟೇ ಅಲ್ಲ. ಹೀಗಾಗಿ ಅವರು ಅದೇನಾಗ್ಬಿಟ್ಟಿದ್ದಾರೆ, ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಫ್ರೀ ಕೊಟ್ಟು ಅವ್ರ ಕಡೆಯಿಂದ ಓಟ್ ಎಲ್ಲ ಕಿತ್ಕೊಂಡು ಅವರು ಬಂದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದಲ್ಲ, ಒರಿಜಿನಲ್ ಇದು ಅಲ್ಲವೇ ಅಲ್ಲ ವೋಟಿಂಗ್. ಆ್ಯಕ್ಚುಲಿ ಹೇಳಬೇಕಂತಂದರೆ ಆ್ಯಕ್ಚುಲಿ ತಪ್ಪಿದು. ಮೇಡಮ್, ತಾವೊಬ್ಬ ಪ್ರಜ್ಞೆ ಅಂತ ಮಹಿಳೆ ಆಗಿ, ಈ ರಾಜ್ಯದ ಮಹಿಳೆ ಆಗಿ, ರಾಜ್ಯ ಸರ್ಕಾರದ ಈ ನಡೆ ಏನಿದೆ ಏನು ಹೇಳ್ತೀರಿ ಮೇಡಮ್? ಇಲ್ಲ, ನನಗಂತೂ ಇದು ರಾಂಗ್ ಅಂತ ಅನಿಸ್ತಾ ಇದೆ ಸರ್. ನಾನು ಮನೆಯಲ್ಲೂ ಕೂಡ ಅದೇ ಹೇಳ್ತೀನಿ, ಇದು ಆ್ಯಕ್ಚುಲಿ ಅಲ್ವೇ ಅಲ್ಲ. ರಾಂಗ್ ಅಂದರೆ ತುಂಬ ರಾಂಗ್. ಈಗ ಬಸ್ಸಲ್ಲಿ ಹತ್ತಾರೆ ಹೆಣ್ಮಕ್ಳು ಮುಂದ್ಗಡೆ ಹಿಂದ್ಗಡೆ. ಪಾಪ ಗಂಡ್ಮಕ್ಳಿಗೆ ಇವಾಗ ನಮ್ಮ ಡ್ಯಾಡಿನೇ ಹೇಳ್ತಿರು, ವಯಸ್ಸಾಗಿದ್ದಾರೆ ಅವರಿಗೆ. ಅವ್ರು ಹತ್ತಿದ್ರೆ ಅವ್ರಿಗೆ ಒಂದು ಸೀಟ್ ಸುದ್ದ ಕೊಡೋದಿಲ್ಲ ಅವರಿಗೆ ಪಾಪ ಕೂಡ್ಲಿಕ್ಕೆ. ಗೃಹಲಕ್ಷ್ಮಿ ಯೋಜನೆ ಅಂತಂದು 2,000 ರೂಪಾಯಿ ಕೊಡ್ತಾರೆ. ಉಳಿಕೆದ ಹಾಲಿನ ದರ ಇರ್ಬೋದು, ಬಸ್ ದರ ಇರ್ಬೋದು, ಗ್ಯಾಸ್ ದರ, ಈ ಪೆಟ್ರೋಲ್ ದರನೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ತಪ್ಪು ಸರಿ. ಇದು ಅದೇ ಅಲ್ಲ, ಈ ಕಡೆಯಿಂದ ಕೊಡ್ತಾ ಇದ್ದಾರೆ, ಆ ಕಡೆಯಿಂದ ಕಿತ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಅಲ್ವೇ ಅಲ್ವಲ್ಲ, ಕೊಟ್ಟರೆ ಸರಿ. ರೈಟ್ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಹೆಚ್ಚಿನ ಮಾಹಿತಿ ತುಮಕೂರಿನಿಂದ ಕೊಡೋದಕ್ಕೆ ಮಂಜುನಾಥ್ ಕೂಡ ರೆಡಿ ಇದ್ದಾರೆ. ಮಂಜುನಾಥ್, ತುಮಕೂರಿನ ಜನ ಏನು ಹೇಳ್ತಾರೆ? ಎಸ್ ಮಮತಾ, ತುಮಕೂರಿನ ಜನ ನಿನ್ನೆನೇ ಆಕ್ರೋಶ ವ್ಯಕ್ತಪಡಿಸಿದ್ರು ರೇಟ್ ಜಾಸ್ತಿ ಆಗಿರುವುದಕ್ಕೆ KSRTC ಟಿಕೆಟ್ ದರ. ಈಗ ನಾನು ತುಮಕೂರು ಬೆಂಗಳೂರು ಬಸ್ಸಲ್ಲಿದ್ದೀನಿ. ತುಮಕೂರಿಂದ ಬೆಂಗಳೂರಿಗೆ ಹೋಗುವಂತಹ ಬಸ್ ಟಿಕೆಟ್ ಪ್ರಯಾಣದ ದರ ಈಗ 80 ರೂಪಾಯಿ ಇದ್ದಂಥದ್ದು ಈಗ 91 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಅಂದರೆ 11 ರೂಪಾಯಿ ಏರಿಕೆ ಆಗಿದೆ. ಈಗ ನೋಡ್ಬೋದು, ಪ್ರಯಾಣಿಕರು ತೋರಿಸ್ತಾರೆ ಈಗಾಗಲೇ ಟಿಕೆಟ್ ತೆಗೆದುಕೊಂಡಿರುವಂಥದ್ದು. ಒಂದು ಮಹಿಳಾ ಪ್ರಯಾಣಿಕರದು ಫ್ರೀ ಇರುವಂಥದ್ದು, ಇನ್ನೊಂದು ಪುರುಷ ಪ್ರಯಾಣಿಕರದು 91 ರೂಪಾಯಿ ಆಗಿದೆ, 81 ಇದ್ದಂಥದ್ದು. ಸೊ ಇದು ಕೇವಲ ಈ ಸರ್ಕಾರ ಹೇಳ್ತಾ ಇರಬಹುದು, ಕೇವಲ ಅಂದರೆ ಒಂದು 5-6 ವರ್ಷ ಆಯಿತು ನಾವು ಹೈಕ್ ಮಾಡಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ. ಆದರೆ ಯಾವುದೇ ಸೂಚನೆ ಇಲ್ಲದೆ ಕೂಡ ಈ ಹಿಂದೆ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಟಿಕೆಟ್ ದರ ಎನ್ನುವಂಥದ್ದನ್ನು ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಬನ್ನಿ ಹಾಗಾದ್ರೆ ಈಗ ನಾನು ತುಮಕೂರು ಬೆಂಗಳೂರು ಏನು ಬಸ್ಸಲ್ಲಿದ್ದೀನಿ, ಮೂವಿಂಗಲ್ಲಿ ಕೂಡ ಇರುವಂಥದ್ದು. ಈಗ ಒಬ್ಬೊಬ್ಬರೇ ಪ್ರಯಾಣಿಕರನ್ನು ಮಾತಾಡಿಸ್ತಾ ಹೋಗ್ತೀನಿ, ಅವ್ರ ಅಭಿಪ್ರಾಯ ಏನು ಅಂತ ಕೇಳ್ತೀನಿ. ಸರ್, ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಏನಂತೀರ? ಏನು ಹೇಳ ಸರ್, ಜಾಸ್ತಿ ಆಗಿದೆ. ಅಲ್ಲ, ಸರ್ಕಾರ ನಾವು ಜನರಿಗೆ ಯಾವುದೇ ಕಾರಣಕ್ಕೂ ಹೊರೆ ಮಾಡಲ್ಲ, ಬಡ ಜನರಿಗೆ ಅನುಕೂಲ ಆಗಲಿಕ್ಕೆ ನಮ್ಮ ಸರ್ಕಾರ ಬಂದಿದೆ ಅಂತ ಹೇಳಿದರು. ಮತ್ತು ಫ್ರೀ ಅನ್ನು ಕೂಡ ಕೊಟ್ಟಿದ್ರು. ಈಗ ಜಾಸ್ತಿ ಆಗಿದೆ, ಏನಂತೀರ? ಅದೇನು ಆಗ್ತಾ ಇಲ್ಲ. ಅಲ್ಲ, ಏನಾಗ್ತಾ ಇಲ್ಲ? ಬಡವ್ರಿಗೆ ಏನು ಒಳ್ಳೇದಾಗ್ತಾ ಇಲ್ಲ. ಈಗ ಎಷ್ಟು ನೀವು ಎಲ್ಲಿಗೆ ಹೋಗ್ತಾ ಇರೋದು ನೀವು? ನಾವು ಬೆಂಗಳೂರಿಗೆ. ಎಷ್ಟಾಗಿದೆ ಟಿಕೆಟ್ ರೇಟ್? ಎಷ್ಟಾಗಿದೆ? 91 ರೂಪಾಯಿ ಆಗಿದೆ. ಹಿಂದೆ ಎಷ್ಟಿತ್ತು? 80 ರೂಪಾಯಿ ಇತ್ತು. ಸರ್ಕಾರದ ಈ ಕ್ರಮಕ್ಕೆ ಏನು ಹೇಳ್ತೀರಾ ನೀವು? ಏನು ಹೇಳೋಕ್ಕಾಗ ಸರ್, ಅದು ತಿಳ್ಕೊಬೇಕು ಅವರೇನೆ. ಓಕೆ, ಇನ್ನು ಸರ್ ನೀವೇನು ಹೇಳ್ತೀರಾ? ಎಲ್ಲಿಗೆ ಹೋಗೋದು? ಓಕೆ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಜಾಸ್ತಿ ಆಗಿದೆ, ಹೊರೆ ಆಗತ್ತೆ ಜನರಿಗೆ. 63 ಇದ್ದಿದ್ದು ಸೀನಿಯರ್ಗೆ ಈಗ 71 ಮಾಡಿದ್ದಾರೆ. ಸರ್ಕಾರದ ಈ ಕ್ರಮಕ್ಕೆ ನಿಮ್ಮ ಅಭಿಪ್ರಾಯ? ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದ್ರೂ ಬಡವರಿಗೆ ಅನುಕೂಲ ಮಾಡಬೇಕು, ಸರ್ಕಾರದ ಧರ್ಮ ಅದು. ಅನುಕೂಲ ಮಾಡಬೇಕು. ಅಂದರೆ ಈ ಥರ ಫ್ರೀ ಕೊಟ್ಟಿರೋದು ಸರಿ ಅನ್ಸುತ್ತಾ ನಿಮಗೆ? ಬಸ್ ಫ್ರೀ ಅಂದರೆ 100% ಫ್ರೀನೂ ಅಲ್ಲ, ಅಂದರೆ ಸ್ವಲ್ಪ ರೀಸನಬಲ್ ಇರಬೇಕು ಅನ್ನುವಂಥ ಅಭಿಪ್ರಾಯ. ಓಕೆ ಸರ್, ತಮ್ಮ ಅಭಿಪ್ರಾಯ ಸರ್? ಎಷ್ಟು ಜಾಸ್ತಿ ಆಗಿದೆ ಸರ್? ಪರವಾಗಿಲ್ಲ, ನಥಿಂಗ್, ನೋ ಕಾಮೆಂಟ್ಸ್ ಫ್ರಮ್ ಮೈ ಸೈಡ್. ಅಚ್ಚಾ, ಓಕೆ, ನಿಮ್ದು ಅಭಿಪ್ರಾಯ ಏನು ಅನ್ಸುತ್ತೆ? ಎಷ್ಟು ಎಲ್ಲಿ ಹೋಗ್ತಾ ಇರೋದು ನೀವು? ಬೆಂಗಳೂರು. ಎಷ್ಟು ಜಾಸ್ತಿ ಆಗಿದೆ? 11 ರೂಪಾಯಿ ಜಾಸ್ತಿ ಆಗಿದೆ. ಹಾಂ, ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳೋಣ, ಸರ್ಕಾರ ಅದೇನೋ ಕುಂತ್ಕೊಂಡು ನಿದ್ದೆ ಮಾಡ್ತಾವಲ್ಲ ಹಂಗಾಗದೆ ಅಷ್ಟೇ. ಅಲ್ಲ, ಎಲ್ಲ ಫ್ರೀ ಕೊಟ್ಟಿರೋದು ಸರಿ ಅನ್ಸತ್ತಾ? ಹಂಗೆ ಫ್ರೀ ಕೊಟ್ಟಿರೋದೇನು ಏನು ತೊಂದರೆ ಇಲ್ಲ. ಇವ್ರು ಈ ಥರ ಏಕಾಏಕಿ ಚಾರ್ಜ್ ಮಾಡೋದು ತುಂಬ ಅನ್ಯಾಯ. ರೈಟ್ ಮೇಡಮ್, ನಿಮ್ಗೆ ಫ್ರೀ ಇದೆ ಆದ್ರೂ ಹೇಗೆ ಅನ್ಸುತ್ತೆ? ಜಾಸ್ತಿ ಮಾಡಿದ್ರೆ ಫ್ರೀ ಮಾಡಿದ್ದು ನಾವು ಕೇಳಿರಲಿಲ್ಲ, ಈಗ ಮತ್ತೆ ಅವ್ರಿಗೂ ಹೊರೆ ಆಗ್ಬಾರ್ದಲ್ವಾ? ಈಗ ಇರೋ ಚಾರ್ಜ್ ಬಿಟ್ಟಿದ್ರೆ ಸರಿ ಇತ್ತು, ಮತ್ತೆ ಯಾಕೆ ಅವ್ರಿಗೆ ಜಾಸ್ತಿ ಮಾಡಿದ್ರು ಜೆಂಟ್ಸಿಗೆ? ಹೊರೆ ಆಗ್ತಾ ಇರೋದು ಯಾರಿಗೆ? ಏನು ಹೇಳ್ತಾರೆ, ಈಗ ಲೇಡೀಸ್ ಮೇಲೆ ಬ್ಲೇಮ್ ಮಾಡ್ತಾರೆ. ಲೇಡೀಸ್ಗಳು ಹತ್ತಿರ ಅವ್ರ ಮೇಲೆ ಕಿಡಿಕಾರ್ತಾರೆ ಗಂಡಸರುಗಳೆಲ್ಲ. ಏನಕ್ಕೆ ಆ ಥರ?
ನಾವೇನು ಕೇಳಿದ್ವಿ ಅವ್ರಿಗೆ ಫ್ರೀ ಮಾಡಿ ಅಂತ, ನಾವು ಡೈಲಿ ಡ್ಯೂಟಿಗೆ ಓಡಾಡೋರು ಆ್ಯಕ್ಚುಲಿ. ಈಗ ಹೆಂಡತಿಗೆ ಫ್ರೀ ಕೊಟ್ಟರೆ ಗಂಡನ ಎಸ್ ಮಂಜುನಾಥ್ ಮತ್ತು ಸುನಿಲ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಜನ ಕೇಳ್ತಾರೋದ್ರಲ್ಲೂ ಕೂಡ ಅರ್ಥ ಇದೆ. ನೀವು ಹೇಳಿದ್ದು ಲಾಭ ತಂದಿದೆ ಈ ಗ್ಯಾರಂಟಿ ಯೋಜನೆಗಳು, ಈ ಕಾರಣಕ್ಕೋಸ್ಕರ ಹೊಸ ಬಸ್ಗಳನ್ನು ಖರೀದಿ ಮಾಡ್ತಿದ್ದೀವಿ ಅಂತ. ಬಟ್ ಕಟ್ ಮಾಡಿದ್ರೆ 6 ತಿಂಗಳಲ್ಲಿ ನೀವು ಹೇಳ್ತೀರಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಒಂದ್ ಕಡೆಗೆ ಇಡೋಣ, ಹಣದುಬ್ಬರದ ಕಾರಣ ನಾವು ರೇಟ್ ಹೈಕ್ ಮಾಡಲೇಬೇಕಾಗಿದೆ ಅಂತ. ಇದನ್ನೇ ಹಿಪೋಕ್ರೆಸಿ ಅಂತಿರೋದಲ್ವಾ? ನಿಮಗೆ ಮಿಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ, ಹಾಗಾದ್ರೆ ನಿಮಗೆ ಆಡಳಿತ ಮಾಡೋದಕ್ಕೆ ಬರೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ ಈ ಮೂಲಕ. ಕಾರಣ ದರ ಏರಿಕೆ ಆದಾಗ ಜನ ಅದನ್ನ ಮುಕ್ತ ಮನಸ್ಸಿನಿಂದ ಯಾರು ಒಪ್ಕೊಳ್ಳಲ್ಲ. ಯಾಕಂದ್ರೆ ಒಂದು ಬಜೆಟ್ ಅಂತ ಅವ್ರು ಇಟ್ಕೊಂಡಿರ್ತಾರೆ. ಆ ಬಜೆಟ್ನಲ್ಲಿ ನಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗೋದಕ್ಕಿಂತ ಹೆಚ್ಚಾಗಿ ಬರೀ ಈ ಫೇರ್ ಜಾಸ್ತಿ ಆಯಿತು, ಆ ಫೇರ್ ಜಾಸ್ತಿ ಆಯಿತು ಅಂತ ದುಡ್ಡು ಎತ್ತಿಡೋದೇ ಆಗ್ಬಿಟ್ರೆ ಏನರ್ಥ? ಮತ್ತಿನ್ನೇನು ವ್ಯವಸ್ಥೆ, ಇನ್ನೇನು ಮ್ಯಾನೇಜ್ಮೆಂಟ್ ನಿಮ್ಮದು ಅಂತ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಉಳಿದ ಭಾಗಗಳಲ್ಲೂ ಕೂಡ ಅಭಿಪ್ರಾಯಗಳು ಏನು ಅನ್ನೋದನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ.